ಕ್ರಿಕೆಟ್ ಮೈದಾನದಲ್ಲಿ ಮತ್ತೊಮ್ಮೆ ಇತಿಹಾಸ ಬರೆದ ಭಾರತ. ಯುದ್ಧ ಭೂಮಿಯಲ್ಲಿ ಶತ್ರುಗಳನ್ನ ಮಣಿಸಿದ ಭಾರತ ಈಗ ಕ್ರಿಕೆಟ್ ಮೈದಾನದಲ್ಲೂ ಪಾಕ್ ಅನ್ನ ನೆಲಸಮ ಮಾಡಿದೆ. ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ. ಕ್ರಿಕೆಟ್ ಮೈದಾನದಲ್ಲಿ ಮತ್ತೊಮ್ಮೆ ಇತಿಹಾಸ ಬರೆದ ಭಾರತ. ಬದ್ಧ ವೈರಿಯಾಗಿರುವಂತಹ ಪಾಕಿಸ್ತಾನವನ್ನ ಸೆದೆಬಡಿದು ಭಾರತ 9ನೇ ಬಾರಿ ಏಷ್ಯಾ ಕಪ್ ಚಾಂಪಿಯನ್ ಗೆದ್ದಿದೆ. ಯುದ್ಧ ಭೂಮಿಯಲ್ಲಿ ಶತ್ರುಗಳನ್ನ ಮಣಿಸಿದ ಭಾರತ ಈಗ ಕ್ರಿಕೆಟ್ ಮೈದಾನದಲ್ಲೂ ಪಾಕ್ ಅನ್ನ ನೆಲಸಮ ಮಾಡಿದೆ. ದೇಶಾದ್ಯಂತ ಸಂಭ್ರಮ ಇದರಿಂದ ಮುಗಿಲು ಮುಟ್ಟಿದೆ. ಸೊಕ್ಕಿನಿಂದ ಮೆರೆಯುತ್ತಿದ್ದಂತಹ ಪಾಕ್ ತಂಡವನ್ನ ಭಾರತ ತಂಡ ಸೆದೆ ಪಡೆದಿದೆ. ಭಾರತದ ಗೆಲುವಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಂದ ಪ್ರತಿಕ್ರಿಯೆ ಸಿಕ್ಕಿದೆ. ಪಾಕ್ ಪಾಪಿಗಳಿಗೆ ಬುದ್ಧಿವಂತಿಕೆಯಿಂದ ಉತ್ತರವನ್ನ ನೀಡುವ ಮೂಲಕ ಮೋದಿಜಿ ಅವರು ಭಾರತ ತಂಡಕ್ಕೆ ಶುಭವನ್ನ ಹಾರೈಸಿದ್ದಾರೆ. ಹಾಗಿದ್ರೆ ಮೋದಿಜಿ ಅವರ ಹಾರೈಕೆ ಏನು? ಕ್ರಿಕೆಟ್ ಸಂಭ್ರಮಾಚರಣೆ ಹೇಗಿತ್ತು? ಇದರ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಕ್ರಿಕೆಟ್ ವಾರ್ನಲ್ಲಿ ಬದ್ಧ ವೈರಿ ಪಾಕಿಸ್ತಾನವನ್ನು ಸದೆಬಡಿದ ಭಾರತ 9ನೇ ಬಾರಿ ಏಷ್ಯಾ ಕಪ್ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಿದೆ. ಕ್ರಿಕೆಟ್ ಮೈದಾನದಲ್ಲಿ ಸುಮ್ಮನಿರಲಾರದೆ ಭಾರತವನ್ನು ಕೆಣಕಿದ ಪಾಕಿಗೆ ಭಾರತ ಅದೇ ರೀತಿ ಉತ್ತರ ನೀಡಿದೆ. ಪಾಕ್ ವಿರುದ್ಧ ರೋಚಕ ಗೆಲುವು ಸಾಧಿಸಿದ್ದು ಇಡೀ ದೇಶವೇ ಸಂಭ್ರಮಿಸಿದೆ. ಭಾರತ ಗೆದ್ದರೂ ಏಷ್ಯಾ ಕಪ್ ಟ್ರೋಫಿ ತಂಡದ ಕೈ ಸೇರಿಲ್ಲ. ಏಷ್ಯಾ ಕಪ್ 2025ರ ಟೂರ್ನಿಯಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಕ್ರಿಕೆಟ್ ಪಂದ್ಯ ಭಾರೀ ಗಮನ ಸೆಳೆದಿದ್ದು, ಕ್ರಿಕೆಟ್ ಮೈದಾನದಲ್ಲಿ ಸುಮ್ಮನಿರಲಾರದೆ ಭಾರತವನ್ನು ಕೆಣಕಿದ ಪಾಕಿಗೆ ಭಾರತ ಅದೇ ರೀತಿ ಉತ್ತರ ನೀಡಿದೆ. ಫೈನಲ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ 146 ರನ್ಗಳಿಗೆ ಆಲ್ಔಟ್ ಆಯಿತು. ಪಾಕಿಸ್ತಾನ ನೀಡಿದ 147 ರನ್ಗಳ ಟಾರ್ಗೆಟ್ ಅನ್ನ ಭಾರತಕ್ಕೆ ನೀಡಿತ್ತು. ಆರಂಭಿಕ ಆಘಾತ ಅನುಭವಿಸಿದ ಭಾರತಕ್ಕೆ S-400 ರಕ್ಷಾ ಕವಚದ ಮಾದರಿಯಲ್ಲಿ ಬ್ಯಾಟರ್ ತಿಲಕ್ ವರ್ಮಾ ಕೊನೆವರೆಗೂ ತಂಡದ ರಕ್ಷಣೆಗೆ ನಿಂತು ಆಡಿದ್ರು. ಅಂತಿಮವಾಗಿ ಭಾರತ ತಂಡ 5 ವಿಕೆಟ್ಗಳಿಂದ ಗೆಲುವು ಸಾಧಿಸಿ 9ನೇ ಬಾರಿ ಏಷ್ಯಾ ಕಪ್ ತಿಲಕವನ್ನು ಹಚ್ಚಿಕೊಳ್ತು. ಕೆಲವು ತಿಂಗಳುಗಳ ಹಿಂದೆ ಯುದ್ಧ ಭೂಮಿಯಲ್ಲಿ ಭಾರತದ ದಾಳಿಗೆ ತತ್ತರಿಸಿ ಹೋಗಿದ್ದ ಪಾಕಿಸ್ತಾನ ಇದೀಗ ಕ್ರಿಕೆಟ್ನಲ್ಲೂ ಮಣ್ಣು ಮುಕ್ಕಿದೆ. ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಟೀಂ ಇಂಡಿಯಾಕ್ಕೆ ತಮ್ಮದೇ ಶೈಲಿಯಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ. ಮೈದಾನದಲ್ಲಿ ಆಪರೇಷನ್ ಸಿಂಧೂರ್ ಫಲಿತಾಂಶ ಒಂದೇ, ಭಾರತಕ್ಕೆ ಜಯ, ನಮ್ಮ ಕ್ರಿಕೆಟಿಗರಿಗೆ ಅಭಿನಂದನೆಗಳು ಎಂದು ಬರೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ನಾಯಕರು ಎಕ್ಸ್ ಖಾತೆಯಲ್ಲಿ ಟೀಂ ಇಂಡಿಯಾ ಆಟಗಾರರನ್ನು ಅಭಿನಂದಿಸಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನವನ್ನ ಮಣಿಸುತ್ತಿದ್ದಂತೆ ದೇಶದಾದ್ಯಂತ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಕರ್ನಾಟಕದಲ್ಲೂ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕ್ರಿಕೆಟ್ ಪ್ರೇಮಿಗಳು ಕುಣಿದು ಕುಪ್ಪಳಿಸುವ ಮೂಲಕ ಸಂಭ್ರಮಾಚರಣೆ ಮಾಡಿದ್ರು. ಬೆಳಗಾವಿಯ RPD ವೃತ್ತದಲ್ಲಿ ಕ್ರಿಕೆಟ್ ಪ್ರೇಮಿಗಳು ತ್ರಿವರ್ಣ ಧ್ವಜ ಹಿಡಿದು ಕುಣಿದು ಕುಪ್ಪಳಿಸಿದ್ರು. ಕೇವಲ ಕರ್ನಾಟಕ ಮಾತ್ರವಲ್ಲದೆ ಉತ್ತರ ಪ್ರದೇಶ, ರಾಂಚಿ, ಮಹಾರಾಷ್ಟ್ರ ಸೇರಿದಂತೆ ದೇಶದ ಮೂಲೆ ಮೂಲೆಗಳಲ್ಲೂ ಭಾರತದ ಗೆಲುವಿನ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಭಾರತೀಯ ಸೈನಿಕರು ಸ್ಥಳೀಯರೊಂದಿಗೆ ಸೇರಿ ಪಾಕಿಸ್ತಾನ ವಿರುದ್ಧ ಭಾರತದ ಕ್ರಿಕೆಟ್ ಗೆಲುವನ್ನು ಸಂಭ್ರಮಿಸಿದ್ರು. ಛತ್ತೀಸ್ಗಢದಲ್ಲಿ CRPS ಸೈನಿಕರ ಸಂಭ್ರಮಾಚರಣೆ ಜೋರಾಗಿತ್ತು. ACC ಮುಖ್ಯಸ್ಥರಾಗಿರುವುದು ಪಾಕ್ನ ಮೊಹ್ಸಿನ್ ನಖ್ವಿ. ಇವರಿಂದ ಟ್ರೋಫಿ ತೆಗೆದುಕೊಳ್ಳಲು ಭಾರತ ತಂಡ ನಿರಾಕರಿಸಿದ ಕಾರಣ ಏಷ್ಯಾ ಕಪ್ ಚಾಂಪಿಯನ್ಸ್ ತಂಡವಾದ ಭಾರತ ಟ್ರೋಫಿ ಇಲ್ಲದೆ ಚಾಂಪಿಯನ್ಸ್ ಪೋಸ್ ನೀಡಿದೆ. ಇವರಿಂದ ಟ್ರೋಫಿ ತೆಗೆದುಕೊಳ್ಳಲು ಭಾರತ ತಂಡ ನಿರಾಕರಿಸಿದ ಕಾರಣ ಏಷ್ಯಾ ಕಪ್ ಚಾಂಪಿಯನ್ಸ್ ತಂಡವಾದಂಥ ಭಾರತ ಟ್ರೋಫಿ ಇಲ್ಲದೆ ಸಂಭ್ರಮಾಚರಣೆ ಮಾಡಿದೆ. ಒಟ್ಟಾರೆ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನವನ್ನ ಮಣಿಸುವ ಮೂಲಕ ಭಾರತ ತಂಡ ಹೊಸ ದಾಖಲೆಯನ್ನು ಬರೆದಿದೆ. ಪಾಕಿಸ್ತಾನದ ವಿರುದ್ಧ ಮೈದಾನದಲ್ಲಿ ದನಿ ಕೂಗಿದ ಭಾರತ 9ನೇ ಬಾರಿ ಏಷ್ಯಾ ಕಪ್ ಚಾಂಪಿಯನ್ ಆಗಿ ಹೆಮ್ಮೆಯನ್ನ ಮೆರೆದಿದೆ. ಟ್ರೋಫಿ ಕೈ ಸೇರದಿದ್ದರೂ ಭಾರತೀಯರ ಹೃದಯದಲ್ಲಿ ಈ ಗೆಲುವಿನ ನಿಜವಾದ ಟ್ರೋಫಿಯನ್ನ ಗೆದ್ದಿದೆ. ಏಷ್ಯಾ ಚಾಂಪಿಯನ್ ಪಾಕಿಸ್ತಾನವನ್ನ ಮಣಿಸಿ ಭಾರತ ತಂಡ ಕೀರ್ತಿ ಪತಾಕೆಯನ್ನ ನೆಟ್ಟಿದ್ದು ಎಲ್ಲ ಭಾರತೀಯರಿಗೆ ಹೆಮ್ಮೆಯ ಕ್ಷಣವನ್ನ ಮಾಡಿಕೊಟ್ಟಿದೆ. ಹಾಗಾಗಿ ನಮ್ಮ ಕ್ರಿಕೆಟರಿಗೆ ಅಭಿನಂದನೆಗಳು.